ಎಂದು ಹೇಳಿದ ತಕ್ಷಣ ದಶರಥ ಸೂರ್ಯನಿಗೆ ತನ್ನ ಹೃದಯವೇ ಹೊಡೆದಂಗೆ ಭಾಸವಾಗುತ್ತೆ. ಭಯದಿಂದ ಸೋತು ಹೋದ ಅವನು ತಕ್ಷಣ ನಾಗಿಣಿಯ ಕಾಲಿಗೆ ಬಿದ್ದು ಬೇಡ್ಕೋತಾನೆ. ತಾಯಿ, ನನ್ನನ್ನು ಕ್ಷಮಿಸು. ನನ್ನ ಬುದ್ಧಿಗೆ ಮಂಕ್ ಬಡ್ದು ಇಲ್ಲಿವರೆಗೂ ಬಂದು ಪಾಪ ಮಾಡೋ ಥರ ಆಯಿತು. ನಾನು ಮಾಡಿರೋ ತಪ್ಪಿಗೆ ನನ್ನ ವಾರಸ್ದಾರಂಗೆ ಈ ಥರ ಶಿಕ್ಷೆ ಕೊಡೋದು ಅದು ಖಂಡಿತ ತಪ್ಪು. ದಯವಿಟ್ಟು ಈ ಶಾಪನ ಮರಳಿ ತಗೊಳ್ಳಿ ಎಂದು ದಶರಥ ಸೂರ್ಯ ಬೇಡ್ಕೋತಾನೆ. ಅದೇ ಸಮಯಕ್ಕೆ ನಾಗಿಣಿಯ ಪುತ್ರ ಕಣ್ಣನ್ನ ತೆರೆದು ಅದನ್ನ ನೋಡಿ ಅವಳ ತಾಯಿ ಆಶ್ಚರ್ಯದಿಂದ, ಕುಮಾರ, ಏನಾಯಿತು ಕಂದ ಎಂದು ಪ್ರೀತಿಯಿಂದ ತನ್ನ ಮಗನನ್ನ ಅಪ್ಕೊಳ್ತಾಳೆ. ತಕ್ಷಣವೇ ಪುತ್ರ ತಾಯಿಗೆ ಎಲ್ಲ ವಿಷಯವನ್ನ ಹೇಳ್ತಾನೆ. ಎಲ್ಲ ವಿಷಯವನ್ನ ಹೇಳಿದ ತಕ್ಷಣ ನಾಗಿಣಿಗೆ ಒಂದೇ ಸಮನೆ ಕಂಗಾಲಾಗುತ್ತೆ. ದಶರಥ ಸೂರ್ಯ ತಿಳಿದೇನೆ ತಪ್ಪು ಮಾಡಿದ್ದು, ನಂತರ ನಾಗಿಣಿಯ ಪುತ್ರನನ್ನ ಕಾಪಾಡಿದ್ದು ಗೊತ್ತಾದ ತಕ್ಷಣ ನಾಗಿಣಿಯ ಕೋಪ ಕಡಿಮೆಯಾಗುತ್ತೆ. ನೋಡು, ನಾಗ ಕನ್ಯೆಯಾದ ನಾನು ನನ್ನ ಶಾಪವನ್ನು ಹಿಂತೆಗೆದುಕೊಳ್ಳುವುದಿಲ್ಲ. ಆದರೆ ಆ ಶಾಪವನ್ನು ನಿನ್ನ ವಂಶದಲ್ಲಿ ಒಬ್ಬ ವ್ಯಕ್ತಿಗೆ ಮಾತ್ರ ನೀಡಬಲ್ಲೆನು. ನನ್ನ ಗಂಡನಲ್ಲಿರುವ ಆತ್ಮಶಕ್ತಿಯೆಲ್ಲ ಈ ಪ್ರಪಂಚವನ್ನು ನಾಶ ಮಾಡುವಷ್ಟು ಬಲವಾದದ್ದು. ಹಾಗಾಗಿ ಆ ಶಕ್ತಿಯನ್ನೆಲ್ಲ ಈ ಪೆಟ್ಟಿಗೆಯಲ್ಲಿ ಬಂಧಿಸಿದ್ದೇನೆ. ಇದನ್ನು ಯಾರಿಗೂ ತಿಳಿಯದ ಹಾಗೆ ಇದನ್ನು ಭೂಮಿಯಲ್ಲಿ ಅಡಗಿಸಿಟ್ಟರೆ ನಿನ್ನ ವಂಶದಲ್ಲಿ ಪುಷ್ಯ ನಕ್ಷತ್ರದಲ್ಲಿ ಒಂದು ಮಗು ಜನಿಸಿದಾಗ ಈ ಆತ್ಮಶಕ್ತಿಯು ತನ್ನಿಂದ ತಾನೇ ಆ ಶಿಶುವಿನಲ್ಲಿ ಪ್ರವೇಶಿಸುತ್ತೆ.